ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಈವ್ನಿಂಗಲ್ಲಿ ನಿಮ್ಮಗಳಿಗೆ ಕೆಇದಿಂದ ಕೀ ಉತ್ತರಗಳನ್ನು ರಿಲೀಸ್ ಮಾಡಿದ್ದಾರೆ. ನೀವೇನು ಸಿ ಟಿ ಎಕ್ಸಾಮನ್ನು ಬರೆದಿದ್ದೀರಲ್ಲ, ಸೊ ಅದರ ಒಂದು ಕೀ ಉತ್ತರಗಳನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಈ ಕೀ ಉತ್ತರಗಳು ನಿಮಗೆ ಮಾರ್ಕ್ಸ್ಗಳನ್ನು ಎಷ್ಟು ಅಂದರೆ ನಿಮಗೆ ಅಂಕಗಳ ಆಧಾರ, ಈಗ ಏನು ಕೀ ಉತ್ತರಗಳು ಬಂದಿದ್ದಾವಲ್ಲ ಅದರ ಒಂದು ಅಂಕಗಳ ಆಧಾರದ ಮೇಲೆ ನಿಮಗೆ ಮುಂದೆ ಫ್ಯೂಚರಲ್ಲಿ ರ್ಯಾಂಕ್ ಬರುತ್ತೆ. ಆ ರ್ಯಾಂಕ್ಗಳ ಆಧಾರದ ಮೇಲೆ ನಿಮಗೆ BSc ನರ್ಸಿಂಗ್ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ. ನಿಮಗೆ 10,000 ರೂಪಾಯಲ್ಲಿ ಫೀಸ್ ಸಿಗಬೇಕಿತ್ತು. 10,000 ರೂಪಾಯಿ ಫೀಸಲ್ಲಿ ಸೀಟ್ ಸಿಗಬೇಕು ಅಂತಂದರೆ ನಿಮ್ಮ ರ್ಯಾಂಕು ಚೆನ್ನಾಗಿ ಬರಲೇಬೇಕು. 50,000 ರ್ಯಾಂಕ್ ಒಳಗಡೆ ಇದ್ದರೆ ನಿಮಗೆ ಗೋರ್ಮೆಂಟ್ ಸೀಟ್ ಕನ್ಫರ್ಮ್ ಆಗುವಂಥ ಚಾನ್ಸಸ್ ಇಲ್ಲ. ಅಂತಂದರೆ 50,000 ರ್ಯಾಂಕ್ ಮೇಲೆ ಇದ್ದುಬಿಟ್ರೆ ಗೆಸ್ ಮೇಲಾಗುತ್ತೆ. ಗೆಸ್ಸಿಂಗ್ ಮಾಡ್ಬೋದು ಅಷ್ಟೇ, ಸಿಗುತ್ತೆ ಬಿಡುತ್ತೆ ಅಂತೇಳಿ ಗೆಸ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ಗೋರ್ಮೆಂಟ್ ಸೀಟ್ ಸಿಗುತ್ತೆ, ಅದು ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ. ಅಲ್ಲಿ 10,000 ರೂಪಾಯಿ ಇದೆ ಫೀಸ್, ಬಟ್ ಅವ್ರು 10,000 ರೂಪಾಯಿ ತೊಗೊಳ್ಳೋದಿಲ್ಲ ಪ್ರೈವೇಟ್ ಕಾಲೇಜಿನವರು. ಹೀಗಾಗಿ ಅವರು ಏನು ಮಾಡ್ತಾರೆ, ಡೊನೇಷನ್ ಅದನ್ನು ಇದನ್ನು ಹೇಳಿ ಮತ್ತು 1,00,000 ರೂಪಾಯಿ ಫೀಸ್ ತೊಗೊಂಬಂದಿಗೆ ಇಟ್ಬಿಡ್ತಾರೆ ನಿಮಗೆಲ್ಲ. ಹೀಗೆ ರ್ಯಾಂಕ್ ಚೆನ್ನಾಗಿ ಬಂದರೆ ನಿಮಗೆ 10,000 ರೂಪಾಯಿ ಫೀಸಲ್ಲಿ ಅಡ್ಮಿಷನ್ ಆಗುತ್ತೆ. ಇಲ್ಲಾಂದರೆ 1,00,000 ರೂಪಾಯಿ ಫೀಸಿಗೆ ಹೋಗಬೇಕಾಗತ್ತೆ. ನೀವು ನೆನಪಿರಲಿ. ಸೊ ಇಲ್ಲಿ ನೋಡ್ಕೊಳ್ರಿ, ಕೀ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಕೀ ಉತ್ತರಗಳು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಒಂದು ನೋಟು ಮಾಡಿ ಇಟ್ಕೊಳ್ರಿ. ಏನಪ್ಪ ಅಂತಂದರೆ ಕೀ ಉತ್ತರಗಳ ಆಧಾರದ ಮೇಲೆ ನನಗೆ ಇಷ್ಟು ಸಿಗ್ಬೋದು, ನಾನು ಮುಂದೆ ಏನು ಮಾಡಬೇಕು, ಯಾವ ರೀತಿ ಇರುತ್ತೆ ಅಂಥೇಳಿ. ಆಮೇಲೆ ಏನಾದರೂ ಅಬ್ಜೆಕ್ಷನ್ ಇದ್ದರೂ ಕೂಡ ನೀವು ಹೇಳ್ಬೋದು. ನಂದು ಸರಿಯಾದ ಉತ್ತರ ಇದೆ, ಇಲ್ಲಿ ಮಾರ್ಕ್ಸ್ಗಳು ಈ ಥರ ಬರಬೇಕು ಅಂತ. ಅದಕ್ಕೂ ಕೂಡ ಆಕ್ಷೇಪಣೆಗೂ ಕೂಡ ಅವರು ಲಿಂಕನ್ನು ಕೊಟ್ಟಿದ್ದಾರೆ. ಬಟ್ ನಿಮ್ದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಿಮ್ಮ ರ್ಯಾಂಕ್, ನಿಮ್ಮ ಅಂಕಗಳು ನೋಡ್ಕೊಳ್ರಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಚೆನ್ನಾಗಿ ಅಂಕಗಳು ಬಂದಿದ್ದರೆ ನಿಮಗೆ 10,000 ರೂಪಾಯಿ ಫೀಸಲ್ಲಿ ಸೀಟ್ ಸಿಗುತ್ತೆ. BSc ನರ್ಸಿಂಗ್ ಬರೀ 40,000 ರೂಪಾಯಲ್ಲಿ 1 ವರ್ಷ 4 ವರ್ಷ ಓದ್ಬೋದು ನೀವು.